ಹಾಯ್, ನಾನು ನಿಮ್ಮ ವೀಣಾ ಸೂರ್ಯ ಡಿಫೆನ್ಸ್ ಅಕಾಡೆಮಿಯಿಂದ ಪ್ರಮುಖವಾದಂಥ ಪ್ರಚಲಿತ ಘಟನೆಗಳನ್ನು ಚರ್ಚಿಸುತ್ತಿದ್ದೇನೆ. ನೋಡೋಣ ಬನ್ನಿ. ಮೊದಲನೇದಾಗಿ, ಬದಲಾವಣೆಗಳನ್ನು ತರಲು ರಾಷ್ಟ್ರೀಯ ಕ್ರೀಡಾ ಮಂಡಳಿ ಮತ್ತು ರಾಷ್ಟ್ರೀಯ ಕ್ರೀಡಾ ನ್ಯಾಯಮಂಡಳಿ ಬಗ್ಗೆ ನೋಡೋದಾದರೆ, ಕ್ರೀಡಾ ಸಂಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ರಾಷ್ಟ್ರೀಯ ಕ್ರೀಡಾ ಆಡಳಿತ ಕಾಯ್ದೆಯಡಿ ರಾಷ್ಟ್ರೀಯ ಕ್ರೀಡಾ ಮಂಡಳಿ ಅಂದರೆ NSB, ರಾಷ್ಟ್ರೀಯ ಕ್ರೀಡಾ ನ್ಯಾಯಮಂಡಳಿಯ ಕಾರ್ಯಾಚರಣಾ ನಿಯಮಗಳನ್ನು ಕೇಂದ್ರ ಕ್ರೀಡಾ ಸಚಿವರು ಸೂಚಿಸಿದ್ದಾರೆ. ಪದ್ಮ ಪ್ರಶಸ್ತಿ 2026ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಗಳನ್ನು ನಾವು ನೋಡ್ತೀವಿ. ಭಾರತ ರತ್ನ, ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಯನ್ನು ಗುರುತಿಸುವುದಾಗಿ, ವಿಶಿಷ್ಟ ಸೇವೆಗಳನ್ನು ಗುರುತಿಸಿ ಕೊಡುವುದಾಗಿ ನೋಡ್ತೀವಿ. 2026 ಮೇ 25ರಂದು ರಾಷ್ಟ್ರಪತಿ ಭವನದಲ್ಲಿ ನಡೆದ ಮೊದಲ ನಾಗರಿಕ ಪುರಸ್ಕಾರ ಸಮಾರಂಭದಲ್ಲಿ ಭಾರತದ ರಾಷ್ಟ್ರಪತಿಯವರಾದ ದ್ರೌಪದಿ ಮುರ್ಮು ಅವರು 66 ಗಣ್ಯ ವ್ಯಕ್ತಿಗಳಿಗೆ ಪದ್ಮ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಕಲೆ, ಕ್ರೀಡೆ, ವೈದ್ಯಕೀಯ, ವ್ಯವಹಾರ, ಸಾಮಾಜಿಕ ಸೇವೆಯಂತಹ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುನ್ನತ ಕೊಡುಗೆಗಳಾಗಿ ಈ ಗೌರವವನ್ನು ನೀಡಿದ್ದಾರೆ. ಅಸ್ಸಾಂ UCC ಮಸೂದೆ 2026ರಂದು ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರುವತ್ತ ಒಂದು ಪ್ರಮುಖ ಸಾಂವಿಧಾನಿಕ ಮತ್ತು ಸಾಮಾಜಿಕ ಹೆಜ್ಜೆಯನ್ನಿಟ್ಟಿದ್ದನ್ನು ನೋಡ್ತೀವಿ. ಅಸ್ಸಾಂ ಸರ್ಕಾರವು ವಿಧಾನಸಭೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅಂದರೆ UVSSC ಮಸೂದೆ 2026ರನ್ನು ಪರಿಚಯಿಸುವ ಮೂಲಕ ಇದು ಮದುವೆ, ವಿಚ್ಛೇದನ, ಉತ್ತರಾಧಿಕಾರ, ಲಿವ್ ಇನ್ ಸಂಬಂಧಗಳಂತಹ ನಾಗರಿಕ ವಿಷಯಗಳಲ್ಲಿ ಎಲ್ಲ ಸಮುದಾಯಗಳಿಗೆ ಏಕರೂಪ ಕಾನೂನು ವ್ಯವಸ್ಥೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಈ ಮಸೂದೆಯು ಭಾರತೀಯ ಸಂವಿಧಾನದ 44ನೇ ವಿಧಿಯಲ್ಲಿ ಪ್ರತಿಪಾದಿಸಲಾದ ಏಕರೂಪ ನಾಗರಿಕತ್ವ ಸಂಹಿತೆಯಾಗಿದೆ.